ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತಿ. ವಾನರೆಲ್ಲರ ಕಿವಿಗಳಿಗೆ ಅಮೃತ ವರ್ಷವನ್ನು ಕರೆದಂತೆ ಸಂಪಾತಿ ಒಂದು ಮಾತನ್ನು ಹೇಳ್ತಾನೆ. ಹಿಂದೆ ಒಂದು ಸೂರ್ಯಪ್ರಭೆಯಿಂದ ಕೂಡಿದ ಸ್ತ್ರೀಯನ್ನು ಒಬ್ಬ ರಾಕ್ಷಸ ಆಕಾಶ ಮಾರ್ಗವಾಗಿ ಹೊತ್ತುಕೊಂಡು ಹೋಗ್ತಾ ಇದ್ದನ್ನು ನಾನು ಕಂಡೆ. ರಾವಣ ಸೀತೆಯನ್ನು ಹೊತ್ತುಕೊಂಡ ಲಂಕೆಯಲ್ಲಿಟ್ಟಿದ್ದಾನೆ. ಅಂದೇ ನನಗೆ ಆಹಾರ ತರಲು ಹೋಗಿದ್ದಂಥ ನನ್ನ ಮಗ ಸುಪಾರ್ಶ್ವನು ಸಹ ಈ ವಿಷಯವನ್ನೇ ಹೇಳಿದ. ಸಂಪಾತಿಯ ಮುಖದಿಂದ ಬಂದಂತಹ ಈ ಅಮೃತದಂತಹ ಮಾತನ್ನು ಕೇಳಿದ ವಾನರರೆಲ್ಲ ಪುಳಕಿತರಾಗ್ತಾರೆ. ಹಿರಿಯವನಾದಂತಹ ಜಾಂಬವಂತ ಥಟ್ಟನೆ ಮೇಲೆದ್ದು ಸಂಪಾತಿಯನ್ನು ಕೇಳ್ತಾನೆ, ನಮಗೆಲ್ಲ ಆನಂದ ಆಗಿದೆ, ಮತ್ತಷ್ಟು ಸೀತಾವೃತ್ತಾಂತವನ್ನು ನಾವು ಕೇಳಬೇಕು, ನೀನು ಹೇಳು ಅಂತ ಹೇಳ್ತಾನೆ. ಆಗ ಸಂಪಾತಿ ಹೇಳ್ತಾನೆ, ಪಕ್ಷಿಗಳಿಗೆ ಹಸಿವು ತುಂಬ ಜಾಸ್ತಿ. ನಾನು ಕೂತ ಜಾಗದಲ್ಲೇ ಕೂತಿದ್ದೀನಿ. ನನ್ನ ಮಗ ಸುಪಾರ್ಶ್ವ ಪ್ರತಿನಿತ್ಯ ಹೋಗಿ ನನಗೆ ಆಹಾರವನ್ನು ತಂದು ಕೊಡ್ತಾನೆ. ಒಂದು ದಿವಸ ಎಷ್ಟೊತ್ತಾದರೂ ಬರಲಿಲ್ಲ. ನನಗೆ ತುಂಬ ಹಸಿವಾಯಿತು. ಆಮೇಲೆ ತುಂಬ ತಡವಾಗಿ ನನ್ನ ಮಗ ಬರೀ ಕೈನಲ್ಲಿ ಬಂದ. ನಾನು ಅವನನ್ನು ಕೇಳಿದೆ, ಯಾಕೆ ಆಹಾರವನ್ನು ತರಲಿಲ್ಲ, ನನಗೆ ತುಂಬ ಹಸಿವಾಗ್ತಾ ಇದೆ ಅಂತ ಹೇಳಿದೆ. ಆಗ ಅವನು ಹೇಳ್ದ, ನಾನು ಆಹಾರಕ್ಕಾಗಿ ಅಲ್ಲೇ ಹುಡುಕಾಡ್ತಾ ಇದ್ದೆ. ಅಲ್ಲಿ ಒಂದು ಆಶ್ಚರ್ಯವನ್ನು ಕಂಡೆ. ನಾನು ಒಬ್ಬ ರಾಕ್ಷಸ ಒಂದು ಹೆಂಗಸನ್ನು ಬಲಾತ್ಕಾರವಾಗಿ ಎಳ್ಕೊಂಡು ಹೋಗ್ತಾ ಇದ್ದ. ಆ ಹೆಂಗಸು ಕಿರ್ಚ್ಕೊಳ್ತಾ ಇತ್ತು, ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ. ಆಗ ರಾಕ್ಷಸ ಬಂದು ನನಗೆ ಹೇಳ್ದ, ನೀನು ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊ, ನಾನು ಹೋಗಬೇಕಾಗಿದೆ ಅಂತ. ನಾನು ಏನೋ ಅವನು ವಿನಯದಿಂದ ಕೇಳ್ತಾ ಇದ್ದಾನಲ್ಲ ಅಂಥೇಳಿ ನಾನು ಅವನಿಗೆ ಜಾಗ ಮಾಡಿಕೊಟ್ಬಿಟ್ಟೆ. ಅವನು ಮುಂದೆ ವೇಗವಾಗಿ ಮುಂದಕ್ಕೆ ಹೊರಟದ. ಆಗ ಗಗನಚಾರಿಗಳಾದಂತಹ ಕೆಲವು ಮಹರ್ಷಿಗಳೆಲ್ಲ ಬಂದು, ನೀನು ಆಪತ್ತಿನಿಂದ ತಪ್ಪಿಸ್ಕೊಂಡ್ಬಿಟ್ಟೆ, ಈಗ ಹೋದ್ನಲ್ಲ ರಾಕ್ಷಸ ಅವನೇ ರಾವಣ, ದುಃಖದಿಂದ ಕೂಡಿದಂತಹ ಸ್ತ್ರೀನೇ ಜನಕಪುತ್ರಿ ಸೀತೆ ಅಂತ ಆ ಮಹರ್ಷಿಗಳೆಲ್ಲ ಹೇಳಿದರು. ಆದ್ದರಿಂದ ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ರಾವಣ ಸೀತೆಯನ್ನು ಹೊತ್ಕೊಂಡು ಲಂಕೆಗೆ ಹೋಗಿದ್ದಾನೆ ಅಂತ. ಈಗ ನಾನು ನನ್ನ ಜ್ಞಾನ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಪಕ್ಷಿಗಳಿಗೆ ದೂರದೃಷ್ಟಿ ಉಂಟು. ಸೀತೆ ಲಂಕೆಯಲ್ಲಿ ಇರುವುದನ್ನು ನಾನು ಕಾಣ್ತಾ ಇದ್ದೀನಿ. ಸೀತೆ ಪೀತವರ್ಣದ ವಸ್ತ್ರವನ್ನು ಧರಿಸಿ ಶೋಕದಿಂದ ಕುಳಿತಿದ್ದಾಳೆ. ಅವಳ ಸುತ್ತಲೂ ಭಯಂಕರವಾದಂತಹ ರಾಕ್ಷಸಿಯರು ಕಾವಲಿದ್ದಾರೆ. ಇಲ್ಲಿಂದ ಲಂಕೆ 100 ಯೋಜನ ದೂರದಲ್ಲಿದೆ. ಅದು ದಕ್ಷಿಣದ ಸಮುದ್ರದ ದ್ವೀಪ. ವಿಶ್ವಕರ್ಮನೇ ಈ ಲಂಕೆಯನ್ನು ನಿರ್ಮಿಸಿದ್ದಾನೆ. ಅದಕ್ಕೆ ಚಿನ್ನದ ಜಗಲಿಗಳಂಥ ಸುವರ್ಣಮಯವಾದಂಥ ಒಂದು ಮಹಾದ್ವಾರ ಇದೆ. ಲಂಕೆಯ ಸುತ್ತಲೂ ಸಮುದ್ರ ಆವರಿಸಿದೆ. ನೀವು ಶೀಘ್ರವಾಗಿ ಲಂಕೆಗೆ ಹೋಗಿ, ಅಲ್ಲಿಗೆ ಹೋದರೆ ಸುಖವಾಗಿ ಸೀತೆಯನ್ನು ಕಂಡು ಹಿಂತಿರುಗಿ ಬರ್ತೀರಿ ಅಂತ ಸಂಪಾತಿ ಹೇಳ್ತಾನೆ. ಇದನ್ನು ಕೇಳಿದಂಥ ವಾನರರಿಗೆಲ್ಲ ತುಂಬ ಸಂತೋಷ ಆಗಿಬಿಡುತ್ತೆ. ವಾನರರೆಲ್ಲ ಕುಣಿದಾಡ್ತಾರೆ. ಮತ್ತೆ ಸಂಪಾತಿ ಮತ್ತಷ್ಟು ವಿವರಗಳನ್ನು ಹೇಳ್ತಾನೆ. ನನ್ನ ದಿವ್ಯ ಜ್ಞಾನದಿಂದಲೇ ನಾನು ಇಲ್ಲಿಂದ ಈ ವಿಷಯವನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ. ಆಕಾಶಕ್ಕೆ ಹಾರಲು ಅನೇಕ ಮಾರ್ಗಗಳಿದೆ.
ಆಕಾಶಕ್ಕೆ ಭೂಮಿ ಸಮೀಪವಾಗಿರುವಂತಹ ಒಂದು ಜಾಗ, ಅದು ಮೊದಲನೆಯ ದಾರಿ. ಅದರಲ್ಲಿ ಪಕ್ಷಿಗಳೆಲ್ಲ ಸಂಚಾರ ಮಾಡುತ್ತೆ. ಎರಡನೆಯದು ಕಾಗೆಗಳು ಮುಂತಾದಂಥ ಪಕ್ಷಿಗಳೆಲ್ಲ ಸ್ವಲ್ಪ ಅದಕ್ಕಿಂತ ಮೇಲೆ ಸಂಚಾರ ಮಾಡುತ್ತೆ. ಕ್ರೌಂಚ ಪಕ್ಷಿ ಮುಂತಾದವೆಲ್ಲ ಮುಂದಿನ ದಾರಿಯಲ್ಲಿ ಹೋಗುತ್ತೆ. ಸಾಮಾನ್ಯವಾಗಿ ಆಕಾಶದಲ್ಲಿ ಹಾರಬೇಕಾದ್ರೆ 7 ಸ್ತರಗಳಿದೆ. ಅದರಲ್ಲಿ 7ನೇ ಸ್ತರದಲ್ಲಿ ನಾವೆಲ್ಲ ಹಾರಬಹುದು. ಅತ್ಯಂತ ಎತ್ತರಕ್ಕೆ ಹೋಗಿ ಹಾರುವಂತಹ ಶಕ್ತಿ ನಮಗಿದೆ. ನಾವು ವಿನತೆಯ ಮಕ್ಕಳಾದಂಥ ಅರುಣ, ಗರುಡ ವಂಶದಲ್ಲಿ ಹುಟ್ಟಿದಂತಹ ಪಕ್ಷಿಗಳು. ನನಗೆ ಗರುಡನಂತೆ ದಿವ್ಯ ದೃಷ್ಟಿ ಇದೆ. ಆದ್ದರಿಂದಲೇ ಇಲ್ಲಿಂದಲೇ ಸೀತೆಯನ್ನು, ರಾವಣನನ್ನು ನೋಡ್ತಾ ಇದ್ದೀನಿ ಅಂತ ಸಂಪಾತಿ ಇಷ್ಟೆಲ್ಲ ವಿವರಗಳನ್ನು ಹೇಳುತ್ತೆ. ಈ ವಿಚಾರ ಹೇಳಿದ ತಕ್ಷಣ ಸಂಪಾತಿಗೆ ಸುಟ್ಟು ಹೋದಂಥ ರೆಕ್ಕೆಗಳೆಲ್ಲ ಪುನಃ ಮೊಳೆತು ಬಿಡ್ತು. ಬಲ ಹೆಚ್ಚಾಯಿತು. ಅದು ಎದ್ದು ಕೂತ್ಕೊಳ್ತು. ಮುಂದಕ್ಕೆ ಸಂಪಾತಿ ತನ್ನ ವೃತ್ತಾಂತವನ್ನೆಲ್ಲ ಹೇಳುತ್ತೆ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ